ನೋಡ್ರಿ ನಾವಿವತ್ತೊಂದು ದಿಢೀರಾಗಿ ಮಾಡ್ಕೊಳ್ಳುವಂಥ ಮಸ್ತ್ ಒಂದು ಸ್ವೀಟ್ ರೆಸಿಪಿ ಹೇಳತ್ತೀವ್ರಿ. ಈ ಲಾಡು ಅಂತೂ ನೀವು ಯಾವತ್ತೂ ಟ್ರೈ ಮಾಡಿರಂಗಿಲ್ರಿ. ಅಷ್ಟು ಮಸ್ತಂಗೆ ಲಾಡು ಆಗಿ ಬರ್ತಾವು, ಬಾಯಾಗಿಟ್ರೆ ಸಾಕು ಕರಗ್ತಾವು. ಅಷ್ಟು ಮಸ್ತಂಗೆ ದಿಢೀರಂಗೆ ನೀವು ಮಾಡ್ಕೋಬಹುದ್ರಿ. ಇದನ್ನ ಹೆಂಗೆ ಮಾಡೋದಂತ ಹೇಳ್ತೀನಿ ನೋಡ್ರಿ. ಇಲ್ಲೇ 1 ಕಪ್ ಆಗುವಷ್ಟು ಸಕ್ರೆ ತೊಗೊಂಡಿವ್ರಿ. ಅದ ಕಪ್ಪಿಲೆ ಇನ್ನೊಂದು ಕಪ್ ರೀ. ಟೋಟಲ್ ಆಗಿ 2 ಕಪ್ ಆಗುವಷ್ಟು ಸಕ್ರೆ ರೀ. ಅದಕ್ಕೆ ನೋಡ್ರಿ 1 ಕಪ್ ಆಗುವಷ್ಟು ನೀರು ಹಾಕಿವ್ರಿ. ಯಾವ ಕಪ್ಪಿಲೆ ನೀವು 2 ಕಪ್ ಸಕ್ರೆ ತೊಗೋತಿರ್ಲಿ ಅದ ಕಪ್ಪಿಲೆ 1 ಕಪ್ ಆಗುವಷ್ಟ ನೀರು ಹಾಕುದ್ರಿ. ಇಲ್ಲಿ ಒಂದು 4 ರಿಂದ 5 ಹನಿ ಆಗುವಷ್ಟ ಲಿಂಬು ಹಾಕತ್ತೀವ್ರಿ. ಲಿಂಬು ಹಾಕಿದ್ಮೇಲೆ ಇದಕ್ಕೇನೈತಲ್ಲ ಒಂದು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡತ್ತೀವಿ ನೋಡ್ರಿ. ನಿಮಗೆ ಫುಡ್ ಕಲರ್ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಂಡು ಹಂಗೆ ಮಾಡ್ಕೋಬೋದ್ರಿ. ನಾವಿಲ್ಲೇ ಫುಡ್ ಕಲರ್ ಯೂಸ್ ಮಾಡಿದ್ವಿ. ಹಾಕಿದನ್ನ ಈ ರೀತಿ ಚೆನ್ನಾಗಿ ತಿರುವಾಡ್ಕೋಬೇಕ್ರಿ ಗ್ಯಾಸ್ ಮೇಲಿಟ್ಟ. ಪೂರ್ತಿ ಆನ್ ಬರೋ ಅವಶ್ಯಕತೆ ಇಲ್ಲ, ಆದ್ರೆ ಒಂದು ಸ್ವಲ್ಪ ಈ ಥರ ಜಿಗಿ ಜಿಗಿ ಹತ್ತಬೇಕ್ರಿ ಕೈಗದ. ಅಷ್ಟಾತಂದ್ರೆ ಇದ ರೆಡಿ ಆತ್ರಿ. ಇದಕ್ಕೇನೈತಲ್ಲ ಇವಾಗ ನೋಡ್ರಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮಾಡಿದೀವ್ರಿ. ಏಲಕ್ಕಿ ಪುಡಿ ತಂದ ಇದ್ರೊಳಗೆ ಸೇರಿಸಿದೀವ್ರಿ. ಸೇರಿಸಿದ್ಮೇಲೆ ನೋಡ್ರಿ ಇದನ್ನ ಈ ಥರ ಕಳ ಕುದಿಸ್ಕೋಬೇಕ್ರಿ. ಈ ರೀತಿ ನೋಡ್ರಿ ಒಂದು ಸ್ವಲ್ಪ ಈ ರೀತಿ ಜಿಗಿ ಜಿಗಿ ಅಂದ್ರೆ ಒಂದೇ ಎಳಿ ಬರುವಂಗೆ ಇಷ್ಟ ಆತಂದ್ರೆ ಮುಗಿತ್ರಿ. ಇದ ರೆಡಿ ಆತಿದನ್ನು ಸೈಡ್ ಕಿಟ್ಟ. ಇಲ್ಲಿ ನೋಡ್ರಿ ಇಲ್ಲಿ 1 ಕಪ್ ಆಗುವಷ್ಟ ಕಡ್ಲಿ ಹಿಟ್ಟು ತೊಗೊಂಡಿದ್ವು. ಅದ ಕಪ್ಪಿಲೆ ಇನ್ನೊಂದು ಕಪ್ಪ ಕಡ್ಲಿ ಹಿಟ್ಟು ತೊಗೊಂಡಿವ್ರಿ. ಅದಾದ್ಮೇಲೆ ನೋಡ್ರಿ ಈಗ ಇಲ್ಲಿ ಏನೈತಿಲ್ಲ ಇದಕ್ಕೆ 1.5 ಕಪ್ ಆಗುವಷ್ಟ ನಾವು ನೀರು ಸೇರ್ಸಾತೀವ್ರಿ. ನೀವು ಯಾವ ಕಪ್ಪಿಲೆ ತೊಗೊಂಡಿರಲಿ ಹಿಟ್ಟ ಅದ ಕಪ್ಪಿಲೆನ 1.5 ಕಪ್ ಆಗುವಷ್ಟು ನೀರು ಹಾಕ್ಬೇಕ್ರಿ. 2 ಕಪ್ಪ ಕಡ್ಲೆ ಹಿಟ್ಟ ತೊಗೊಂಡಿವ್ರಿ ನಾವಿಲ್ಲಿ. ತೊಗೊಂಡ್ಮೇಲೆ ಇದನ್ನು ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ಇಲ್ಲಿ ನೋಡ್ರಿ ಸ್ವಲ್ಪ ಏನೈತಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕೈ ಬಿಡ್ಲಾರ್ದ ಚಂದಂಗೆ ತಿರುವಾಡ್ಕೋಬೇಕ್ರಿ. ಇದನ್ನೇನು ಗ್ಯಾಸ್ ಮೇಲೆ ಇಟ್ಟು ತಿರುವಾಡೋ ಅವಶ್ಯಕತೆ ಇಲ್ಲ, ಕೆಳಗನೆ ಇಟ್ಟಿದ್ದನ್ನೇ ತಿರುವಾಡ್ಕೋಬೇಕ್ರಿ. ಯಾಕಂದ್ರೆ ಒಂದು ಗಂಟು ಉಳಿಬಾರ್ದು, ಆ ಥರ ಹಿಟ್ಟೆಲ್ಲ ಚಂದಂಗೆ ಪೇಸ್ಟ್ ಆಗ್ಬೇಕ್ರಿ. ಅಂದ್ರನ ಭಾರಿ ಮಸ್ತ್ ಲಾಡು ರೆಡಿಯಾಗಿ ಬರ್ತಾವೆ. ಆ ಥರ ಇದನ್ನೇನೈತಿಲ್ಲ ಮಸ್ತ್ ಹಿಟ್ಟು ಹಗುರಾಗುತ್ತನ ನೋಡ್ರಿ ಈ ಥರ ಇದನ್ನು ತಿರುವಾಡ್ಕೋಬೇಕ್ರಿ. ಕಲರ್ ಚೇಂಜ್ ಆಗುತ್ತನ ಈ ರೀತಿ ಆಯ್ತು ನೋಡ್ರಿ. ಈಗಿದ ಇಲ್ಲೇ ನೋಡ್ರಿ ಒಂದು ಕಡಾಂಗಿ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಕಾದ್ಮೇಲೆ ಈ ಥರ ಬಿಡ್ಬೇಕು ನೋಡ್ರಿ. ಆ ಹಿಟ್ಟು ಏನು ಕಲಿಸಿಟ್ಟಿದ್ದೀವಲ್ಲ ಈಗ ಅದನ್ನು ತಂದ ಈ ಥರ ಬಿಡ್ಬೇಕು ನೋಡ್ರಿ. ಪೂರ್ತಿ ಎಲ್ಲ ಹಿಟ್ಟ ಈ ಥರ ಬಿಟ್ಟು ಅದನ್ನು ಚಂದಂಗೆ ಕರಿಬೇಕ್ರಿ. ಅಲ್ಲಿ ತನ ಇವನ್ನ ಚಂದಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಥರ ಎಣ್ಣೆಯಾಗ. ಲಾಡು ಅಂತೂ ತಿನ್ನಕ್ಕೆ ಭಾರಿ ಅಂದ್ರೆ ಭಾರಿ ರುಚಿ ಅನ್ನಿಸ್ತಾವ್ರಿ. ಒಂದ್ಸಲ ನೀವು ಇದೇ ಥರ ಲಾಡು ಟ್ರೈ ಮಾಡಿ ನೋಡ್ರಿ. ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಕ್ಕವ್ರಿ. ಈ ಥರ ಹೊಸದಾಗಿ ಲಾಡು ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದೀವ್ರಿ. ನೋಡ್ರಿ ಈ ಥರ ಏನೈತಿಲ್ಲ ಇದನ್ನು ಚಂದಂಗೆ ಎಣ್ಣೆಯಾಗ ಫ್ರೈ ಮಾಡ್ಕೊಂಡ ಈ ಥರ ಸ್ವಲ್ಪ ಕೆಂಪು ಬಣ್ಣ ಬತ್ತಂದ್ರೆ ಸಾಕ್ರಿ. ಇದನ್ನು ತೆಗೆದು ಬಿಡ್ಬೇಕು ನೋಡ್ರಿ ಈ ಥರ. ಇಲ್ಲಿ ನೋಡ್ರಿ ಇನ್ನೊಂದು ಸಲ ಬಿಡಾತೀವಿ ನೋಡ್ರಿ ಹಿಟ್ಟು ಅದನ್ನು ಚಂದಂಗೆ 2 ಸೈಡ ಕೆಂಪಂಗೆ ಆಗುತ್ತನ ಫ್ರೈ ಮಾಡ್ಕೊಂಡು ಇದನ್ನು ತಕೊಂಡ ಬಿಡುದ್ರಿ. ಇವಾಗ ಇದನ್ನ ಏನೈತಿಲ್ಲ ಫ್ರೈ ಮಾಡಿ ಇಟ್ಕೊಂಡಿದೀವಲ್ಲ ಇದನ್ನ ಇಲ್ಲೇ ಮಿಕ್ಸಿ ಜಾರ್ ಒಳಗೆ ಹಾಕತ್ತೀವಿ ನೋಡ್ರಿ. ಹಾಕೊಂಡ ಪೂರ್ತಿ ಸಣ್ಣಂಗೆ ಮಾಡ್ಕೊಂಬರ್ಬೇಕು ನೋಡ್ರಿ. ಇಲ್ಲೇ ಮಾಡ್ಕೊಂಬಂದಿವು ಈ ಥರ ಸಣ್ಣ ಮಾಡ್ಕೊಂಬರ್ಬೇಕ್ರಿ. ಜಾಸ್ತಿ ಸಣ್ಣ ಆಗೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಈ ಥರ ತರಿ ಆಗಿದ್ರೆ ಸಾಕ್ರಿ. ಇಲ್ಲಿ ನೋಡ್ರಿ ಇವಾಗ ರೆಡಿ ಆಯ್ತು ತೋರ್ಸಾತೀವಿ ಯಾವ ರೀತಿಯಾಗಿ ಮಿಕ್ಸಿಗೆ ಹಾಕೊಂಬಂದಿದ್ದೀವಿ ಅಂಥೇಳಿ. ಈ ಥರ ಮಿಕ್ಸಿಗೆ ಹಾಕೊಂಬರ್ಬೇಕ್ರಿ. ನೀವು ಭಾಳ ಈಸಿಯಾಗಿ ಕೇವಲ ಒಂದು 5 ನಿಮಿಷ ಒಳಗೆ ನೀವು ಈ ರೆಸಿಪಿ ಮಾಡ್ಕೊಂಡ ತಿನ್ಬೋದ್ರಿ. ಲಾಡು ಅಂತೂ ಅಷ್ಟ ಮಸ್ತ್ ಅಕ್ಕವು. ಇಲ್ಲೇನು ರೆಡಿ ಆಗಿತ್ತಲ್ಲ ಇದು ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ಲ ಸಕ್ರಿದ ಪಾಕ ಅದ್ರೊಳಗೆ ತಂದ ಇದನ್ನು ಸೇರಿಸ್ಬೇಕು ನೋಡ್ರಿ. ಉರಿ ಸ್ವಲ್ಪ ಸ್ಲೋ ಇಟ್ಟ ಇದನ್ನ ತಂದ ಎಲ್ಲ ಇದ್ರೊಳಗೆ ಮಿಕ್ಸಿಗೆ ಹಾಕೊಂಬಂದಿದ್ದೀವಲ್ಲ ಅದನ್ನು ತಂದು ಸೇರಿಸಿ ಇದನ್ನು ಚಂದಂಗೆ ತಿರುವಾಡ್ಕೋಬೇಕು ನೋಡ್ರಿ. ಈ ಥರ ಉರಿ ಸ್ಲೋ ಇಟ್ಟನ ಈ ಥರ ಏನೈತಲ್ಲ ಅಷ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಉಂಡೆ ಕಟ್ಟು ಹದ ಆಗೋತನ ಇದನ್ನು ಚಂದಂಗೆ ನೀವು ಮಿಕ್ಸ್ ಮಾಡ್ಕೊಂಡ್ರಂದ್ರೆ ಲಾಡು ಅಂತೂ ಭಾರಿ ಬೆಸ್ಟಾಗಿ ಬರ್ತಾವ್ರಿ. ನೋಡ್ರಿ ಈ ಥರ ಬೇಕ್ರಿ ಸ್ಟೈಲ್ ಒಳಗನ ಲಾಡು ನೀವು ಮನ್ಯಾಗನ ಮಾಡ್ಕೋಬೋದು. ಅಷ್ಟು ರುಚಿನೂ ಆಕ್ಕವು, ಅಷ್ಟು ತಿನ್ನೋಕ್ಕೂ ಟೇಸ್ಟ್ ಅನ್ನಿಸ್ತಾವೆ ಮತ್ತು ಮೆತ್ತಗೆ ಮೃದುವಾಗಿ ರೆಡಿಯಾಗೆ ಬರ್ತಾವೆ ನೋಡ್ರಿ. ಈ ಥರ ನೋಡ್ರಿ ಪರ್ಫೆಕ್ಟ್ ಅಳತೆ ಒಳಗೆ ನೀವು ಮಾಡ್ಕೊಂಡ್ರಂದ್ರೆ ಲಾಡು ಕಟ್ಟಕ್ಕೆ ರೆಡಿ ಆಕೈತೆ ನೋಡ್ರಿ. ಇವಾಗ ಈ ಥರ ಉರಿ ಸ್ಲೋ ಇಟ್ಟ ಇದನ್ನು ಚಂದಂಗೆ ತಿರುವಾಡ್ಕೋಬೇಕ್ರಿ ಕೈ ಬಿಡ್ಲಾರ್ದ, ಇಲ್ಲ ಅಂದ್ರೆ ಕೆಳಗೆಲ್ಲ ಮತ್ತದ ಹಿಡ್ಕೊಂಡ್ಬಿಡ್ತತಿ. ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಏನೈತಿಲ್ಲ ತುಪ್ಪ ಸೇರ್ಸಾತೀವಿ ನೋಡ್ರಿ. ನಾವು ತುಪ್ಪ ಹಾಕೊಂಡ್ರೆ ಘಮನೂ ಭಾರಿ ಮಸ್ತ್ ಬರ್ತೈತಿ. ತಿನ್ನಕ್ಕೆ ಬಾಯಾಗೂ ಏನು ಅನ್ನಿಸ್ತೈತಿ ಟೇಸ್ಟ್ ಅನ್ನಿಸ್ತೈತ್ರಿ. ತುಪ್ಪ ಹಾಕಿದ್ಮೇಲೆ ಮತ್ತು ಈ ಥರ ಚಂದಂಗೆ ಇದನ್ನು ಇನ್ನೊಂದು ಸ್ವಲ್ಪ ಏನೈತಿಲ್ಲ ತಿರುವಾಡ್ಕೋಬೇಕ್ರಿ. ಯಾಕಂದ್ರೆ ಸಕ್ರೆ ಪಾಕೆಲ್ಲ ಹಿಡ್ಕೋಬೇಕ್ರಿ. ಅಲ್ಲಿ ತನಕ ಇದನ್ನು ತಿರುವಾಡ್ಕೋಬೇಕ್ರಿ. ಇದಕ್ಕೊಂದು ಸ್ವಲ್ಪ ನೋಡ್ರಿ ಈ ಥರ ಬಾದಾಮ ಕಟ್ ಮಾಡಿ ಇಟ್ಟಿದ್ದೀವಿ ಅದನ್ನು ಸೇರಿಸಿದ್ದೀವಿ ನೋಡ್ರಿ. ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡೀವಿ ನೋಡ್ರಿ ಇಲ್ಲೇ ಮತ್ತು ಪೂರ್ತಿ ಎಲ್ಲ ಚಂದಂಗೆ. ಇದೇ ಥರ ಇನ್ನೂ ಹಲವಾರು ರೆಸಿಪಿಗಳನ್ನ ನಮ್ಮ ಪ್ರಿಯಾಸ್ ಕಿಚನ್ ಚಾನಲ್ ಒಳಗೆ ಹಾಕಿದ್ವಿ. ಒಂದು ಸರ್ತಿ ಮಿಸ್ ಮಾಡಲಾರ್ದು ಹೋಗಿ ಪ್ರತಿಯೊಂದು ರೆಸಿಪಿಗಳನ್ನ ನೋಡಿ ಬರ್ರಿ. ಯಾಕಂದ್ರೆ ಉತ್ತರ ಕರ್ನಾಟಕ ರೆಸಿಪಿಗಳನ್ನ ಜಾಸ್ತಿ ಮಾಡಿ ಹಾಕಿದ್ದೀವಿ ನಾವು ನೋಡ್ರಿ. ಈ ಥರ
ಮತ್ತು ಫಸ್ಟ್ ಟೈಮ್ ಏನ್ರಿ ನಮ್ಮ ವಿಡಿಯೋ ನೀವು ನೋಡತ್ತಿದ್ರೆ ಮಿಸ್ ಮಾಡ್ಲಾರ್ದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ ಹೋಗಬೇಡ್ರಿ. ಇಲ್ಲಿ ನೋಡ್ರಿ ಇವಾಗ ಈ ರೀತಿ ರೆಡಿ ಆಯ್ತು ನೋಡ್ರಿ, ತೋರ್ಸಾತೀವಿ ನಿಮಗೆ. ಈ ಥರ ಉಂಡೆ ಕಟ್ಟು ಹದದೊಳಗೆ ಆತಂದ್ರೆ ಮುಗೀತ್ರಿ, ಇದ ರೆಡಿ ಆಗೈತೆ ಅಂಥೇಳಿ ತಿಳ್ಕೊಂಬಿಡುದ್ರಿ. ಈ ಥರ ಕಟ್ಟಾಕ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಈ ಗುಂಡಿ. ನೋಡ್ರಿ ಒಂದೇ ಕೈಯಾಗ ಆರಾಮಾಗಿ ಕಟ್ಬೋದು, ಅಷ್ಟು ಬಾರಿ ಬೆಸ್ಟಂಗೆ ಆಗಿ ಬರ್ತಾವೆ. ಏನು ಕಷ್ಟಪಟ್ಟು ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನೋಡ್ರಿ ಒಂದು ಉಂಡೆ ರೆಡಿನ ಆಯ್ತು. ಇಲ್ಲಿ ನೋಡ್ರಿ ಇವಾಗ ಇನ್ನೊಂದು ಉಂಡೆ ಮಾಡತ್ತೀವಿ, ನಿಮ್ಗೆ ತೋರ್ಸಾತೀವಿ. ಇದೇ ಥರ ಉಂಡೆ ನೀವು ಏನಾರ ನಿಮ್ಮ ಮಕ್ಕಳಿಗೆ ಮಾಡಿ ಕೊಟ್ರಂದ್ರೆ ಅವರು ಇಷ್ಟಪಟ್ಟು ತಿಂತಾರು. ಮತ್ತು ಹಲ್ಲಿಲ್ದವ್ರ ವಯಸ್ಸಾದವ್ರು ಇರ್ತಾರಲ್ಲ ಅಂಥವ್ರಿಗೆ ತಿನ್ನಾಕಿವ ಚಲೋ ಅನ್ನಿಸ್ತಾವು. ಮತ್ತು ನೋಡ್ರಿ ಈ ಥರ ಹಬ್ಬದಾಗ ಅಷ್ಟೇ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನಿಮಗೆ ಯಾವಾಗ ತಿನ್ಬೇಕು ಅನ್ನಿಸ್ತೈತಲ್ಲ ಅವಾಗ ಈ ಥರ ನೀವು ಏನೈತಲ್ಲ ಮಾಡ್ಕೊಂಡು ತಿನ್ಬೋದು. ಭಾರಿ ಬೆಸ್ಟ್ ಅನ್ನಿಸ್ತಾವ್ರಿ, ತಿನ್ನಾಕಂತರೂ ಬಾಯಾಗ ರುಚಿ. ಈ ಥರ ನೋಡ್ರಿ ಅಷ್ಟು ಎಲ್ಲ ಲಾಡು ಮಾಡೇ ಇಟ್ಕೊಂಡ್ಬಿಡ್ಬೇಕ್ರಿ. ನೋಡ್ರಿ ಈ ಥರ ಮಾಡೇ ಇಟ್ಟದೀವಿ ನೋಡ್ರಿ ಲಾಡು. ನಾವು ಭಾರಿ ಅಂದ್ರೆ ಭಾರಿ ಬೆಸ್ಟ್ ಅನ್ನಿಸ್ತಾವ್ರಿ, ತಿನ್ನಾಕಂತರೂ ಬಾಯಾಗ ಅಷ್ಟು ರುಚಿಯಾಗ್ಯಾವು, ಅಷ್ಟು ಮೆತ್ತಗೆ ಮೃದುವಾಗೇ ರೆಡಿಯಾಗಿ ಬಂದಾವೆ ನೋಡ್ರಿ. ಇವತ್ತು ನಾವು ಮಾಡಿದಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನು. ಇಷ್ಟ ಆಗಿದ್ರೆ ಮಿಸ್ ಮಾಡ್ಲಾರ್ದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ. ಮತ್ತು ನಮ್ಮ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಎಲ್ಲರಿಗೂ ಶೇರ್ ಮಾಡಿರಿ. ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಈಗ ಸಪೋರ್ಟ್ ಮಾಡತ್ತೀರಿ, ಮುಂದೆ ಇದೇ ರೀತಿ ನೀವು ಸಪೋರ್ಟ್ ಮಾಡ್ಕೊತ ಹೋಗ್ರಿ. ಎಲ್ಲರಿಗೂ ನಮಸ್ಕಾರ.